ಇವತ್ತು ನಾನು ಹೆಲ್ದಿ ಹಾಗೂ ಟೇಸ್ಟಿಯಾದ ಮಕ್ಕಳ ಫೇವರೇಟ್ ವೆಜಿಟೇಬಲ್ ಪನ್ನೀರ್ ರೋಲ್ ಮಾಡಿ ತೋರಿಸ್ತಾ ಇದ್ದೇನೆ. ಅದು ಕೂಡ ನಾನು ಇವತ್ತು ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇದ್ದೇನೆ, ಮೈದಾ ಹಿಟ್ಟು ಬಳಸ್ತಾ ಇಲ್ಲ. ಒಬ್ಬೊಬ್ಬರಿಗೆ ಮೈದಾ ಹಿಟ್ಟು ಇಷ್ಟ ಆಗೋದಿಲ್ಲ, ಅಂಥವ್ರು ಆರಾಮಾಗಿ ಗೋಧಿ ಹಿಟ್ಟಲ್ಲಿ ಮಾಡ್ಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಲಂಚ್ ಬಾಕ್ಸಿಗೆ ಹಾಕ್ಕೊಡೋಕ್ಕಂತೂ ಇದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಮಕ್ಕಳಿಗಂತೂ ತುಂಬ ಇಷ್ಟ ಆಗೋ ರೆಸಿಪಿ ಇದು. ಇದ್ರ ಜೊತೆಗೆ ನಾನು ಇವತ್ತು ಏನು ಟಿಪ್ಸ್ ಹೇಳ್ತಾ ಇದ್ದೀನಿ ಅಂದರೆ, ನಾವು ತುಪ್ಪ ಜಾಸ್ತಿ ಏನಾದರೂ ಮನೆಗೆ ತಂದಾಗ, ಇಲ್ಲಾಂದ್ರೆ ಮನೆಯಲ್ಲೇ 1 kg ಮೇಲೆ ಈ ಥರ ತುಪ್ಪ ಕಾಸಿಟ್ಟಾಗ ಅದು ಹಾಳಾಗುತ್ತೆ. ಹಾಳಾಗದೇ ಇರೋ ಥರ ನಾವು ಯಾವ ಥರ ನಾವು ತುಪ್ಪನ ಸ್ಟೋರ್ ಮಾಡಿ ಇಟ್ಕೋಬೋದು. ತುಪ್ಪ ಕಾಸಬೇಕಾದ್ರೆ ಅದು ಗಸಗಸೆ ಥರ ಬರಬೇಕು ಅಂದರೆ ನಾವು ಯಾವ ಥರ ತುಪ್ಪನ ಕಾಸ್ಕೋಬೇಕು ಅಂತ ಇವತ್ತಿನ ಟಿಪ್ಸಲ್ಲಿ ಹೇಳ್ತಾ ಇದ್ದೀನಿ. ಬನ್ನಿ ಮೊದಲಿಗೆ ನಾವು ಟಿಪ್ಸ್ನ ನೋಡ್ಕೊಳ್ಳೋಣ. ಆಮೇಲೆ ನಾನು ವೆಜಿಟೇಬಲ್ ಪನ್ನೀರ್ ರೋಲ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೊದಲಿಗೆ ನಾನು ತುಪ್ಪನ ಯಾವ ಥರ ಕಾಸೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಾವು ತುಪ್ಪ ಯಾವಾಗಲೂ ಸಣ್ಣ ಉರಿಯಲ್ಲೇ ಕಾಯಿಸ್ಕೋಬೇಕು, ಜೋರು ಉರಿಯಲ್ಲಿ ನಾವು ತುಪ್ಪನ ಕಾಯಿಸ್ಕೋಬಾರ್ದು. ನಾನಿದು ರೆಡಿಮೇಡ್ ಅಂಗಡಿನಲ್ಲಿ ತಂದಿರೋ ತುಪ್ಪದಲ್ಲೇ ತೋರಿಸ್ತಾ ಇದ್ದೀನಿ. ನಾವು ಬೆಣ್ಣೆಯಲ್ಲಿ ಕಾಸ್ಕೊಳ್ಳೋದಾದರೆ ನೋಡಿ, ಈ ಥರ ಚೆನ್ನಾಗಿ ಕುದಿ ಬಂದು ಮೇಲಿರೋ ನೊರೆನೆಲ್ಲ ಸ್ವಲ್ಪ ಕಡಿಮೆ ಆಗಿ ಈ ಥರ ಎಣ್ಣೆ ಥರ ಕಾಣಿಸ್ಬೇಕು. ಅಲ್ಲಿವರೆಗೂ ನಾವು ತುಪ್ಪನ ಸಣ್ಣ ಉರಿಯಲ್ಲೇ ಕಾಯಿಸ್ಕೋಬೇಕು, ಬೆಣ್ಣೆಯಿಂದ ಕಾಸಿದ್ರು ಕೂಡ. ನೋಡಿ, ಈ ಥರ ಆದಮೇಲೆ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡಬೇಕು. ಈಗ ನಾನು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ, ಮೆಂತ್ಯ ಕಾಳು ತೊಗೊಂಡಿದ್ದೀನಿ, ತುಪ್ಪನ ನಾನು ಕಾಯಿಸಿಟ್ಟಿದ್ದೀನಿ. ಈ ತುಪ್ಪನ ಸ್ಟೀಲ್ ಡಬ್ಬಿನೋ ಅಥವಾ ಗಾಜಿನ ಬಾಟ್ಲಲ್ಲೋ ನಾವು ಇದನ್ನು ಸೋಸ್ಕೊಂಡ್ಬಿಡಬೇಕು. ನೋಡಿ, ಪೂರ್ತಿ ತಣ್ಣಗಾದ್ಮೇಲೆ ಈ ಥರ ನಾವು ಸೋಸ್ಕೊಂಡು ಬೆಲ್ಲ ಅಥವಾ ಮೆಂತ್ಯ ಕಾಳು ಎರಡರಲ್ಲಿ ಒಂದು ಹಾಕಿದ್ರೆ ತುಪ್ಪ ತುಂಬ ದಿನ ಕೆಡೋದಿಲ್ಲ. ನಾನಿವತ್ತು ಬೆಲ್ಲ ಹಾಕ್ತಾ ಇದ್ದೀನಿ. ತುಪ್ಪ ಕೂಡ ಈಗ ತಣ್ಣಗಾಗಿದೆ. ಬೆಲ್ಲ ಹಾಕಿ ಮೇಲೆ ಮುಚ್ಚಳ ಮುಚ್ಚಿಡ್ತಾ ಇದ್ದೀನಿ. ಇದು 2 ತಿಂಗಳವರೆಗೂ ನಾವು ಇದನ್ನು ಬಳಸ್ಕೋಬಹುದು. ಇದು ಇವತ್ತಿನ ಟಿಪ್ಸು. ನಾನು ವೆಜಿಟೇಬಲ್ ಪನ್ನೀರ್ ರೋಲ್ ಮಾಡೋದಕ್ಕೆ ನಾನು ಚಪಾತಿಗೆ ಯಾವ ಥರ ಬೇಕೋ ಆ ಥರ ನಾನು ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ. 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ, 1 ಕ್ಯಾಪ್ಸಿಕಮ್ಮು ಕಟ್ ಮಾಡಿ ತೊಗೊಂಡಿದ್ದೀನಿ ಉದ್ದುದ್ದಾಗಿ, 1 ಫಾರಮ್ ಟೊಮಟೊ ಅದನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ, 1 ದಪ್ಪ ಸೈಜ್ ಈರುಳ್ಳಿ ಅದನ್ನು ಸಹ ಕಟ್ ಮಾಡಿ ತೊಗೊಂಡಿದ್ದೀನಿ, 1 ಕ್ಯಾರೆಟು ಅದು ಸಹ ಉದ್ದುದ್ದಾಗಿ ಕಟ್ ಮಾಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಟೇಬಲ್ ಸ್ಪೂನಷ್ಟು ಟೊಮಟೊ ಸಾಸ್ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ, ಎಣ್ಣೆ ಕೂಡ ತೊಗೋಬಹುದು. ರುಚಿಗೆ ಎಷ್ಟು ಬೇಕೋ ಉಪ್ಪು ತೊಗೊಳ್ಳಿ. ಚಾಟ್ ಮಸಾಲ 1/4 ಟೇಬಲ್ ಸ್ಪೂನಷ್ಟು, 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ, ಪೆಪ್ಪರ್ ಪೌಡ್ರ್ ಇದು 1/4 ಟೇಬಲ್ ಸ್ಪೂನಷ್ಟು, ಅರಿಶಿನ ಪುಡಿ 1/4 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ. 1/4 ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ಹಾಕಿ ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೋಬೇಕು. ಮೊದಲಿಗೆ ಇದಕ್ಕೆ ನಾನೀಗ ಪನ್ನೀರನ್ನ ಹಾಕ್ತಾಯಿದ್ದೀನಿ. ಪನ್ನೀರನ್ನ ಹಾಕಿ 2 ರಿಂದ 3 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಪನ್ನೀರನ್ನ ನೋಡಿ ಫ್ರೈ ಮಾಡಿ ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ. ಇದಕ್ಕೆ ನಾನೀಗ ಪಲ್ಯನ ಒಗ್ಗರಣೆ ಹಾಕ್ತಾಯಿದ್ದೀನಿ. ಅದೇ 1/2 ಟೇಬಲ್ ಸ್ಪೂನಷ್ಟು ತುಪ್ಪ ಇತ್ತು, ಅದೇ ಪ್ಯಾನ್ಗೆ ಹಾಕಿದ್ದೀನಿ. ಇದಕ್ಕೆ ನಾನೀಗ ಈರುಳ್ಳಿ ಹಾಕ್ತಾಯಿದ್ದೀನಿ, 1 ಕ್ಯಾರೆಟ್ ಹಾಕ್ತಾಯಿದ್ದೀನಿ, 1 ಕ್ಯಾಪ್ಸಿಕಮ್ ಎಲ್ಲನೂ ಉದ್ದುದ್ದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ, 1 ಟೊಮಟೊ. ಈ ಉದ್ದುದ್ದಾಗಿ ಕಟ್ ಮಾಡೋದ್ರಿಂದ ರೋಲ್ಗೆ ನಾವು ಫಿಲ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ತುಂಬ ಏನು ಫ್ರೈ ಮಾಡ್ಕೋಬೇಕಾಗಿಲ್ಲ, ಸ್ವಲ್ಪ ಕ್ರಿಸ್ಪಿಯಾಗೇ ಇರಬೇಕು. ಈಗ ನಾನೊಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೆ, 1/4 ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ. ಇದನ್ನೆಲ್ಲ ನಾನೀಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಜಸ್ಟ್ ಮಿಕ್ಸ್ ಆದರೆ ಸಾಕು. ಇದಕ್ಕೆ ನಾನೀಗ 2 ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಕೂಡ ನಾವು ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಆದಮೇಲೆ ಪನ್ನೀರ್ ಹಾಕ್ಕೊಳ್ಳಿ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನೋಡಿ, ಈಗ ಪನ್ನೀರ್ ಹಾಕಿ ಜಸ್ಟ್ ಮಿಕ್ಸ್ ಮಾಡಿದ್ರೆ ನೋಡಿ ಫಿಲ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಯಿತು ಪಲ್ಯ. ಈಗ ನಾನು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ, ಸ್ವಲ್ಪ ಡ್ರೈ ಹಿಟ್ಟು ತೊಗೊಂಡಿದ್ದೀನಿ. ಈಗ ಚಪಾತಿ ಯಾವ ಥರ ಲಟ್ಸೋದು ಅಂತ ತೋರಿಸ್ತೀನಿ. ನೋಡಿ, ಲೇಯರಾಗಿ ಬರಬೇಕು ಅಂದರೆ ಈ ಥರ ದೊಡ್ಡದಾಗಿ ಲಟ್ಸ್ಕೊಂಡು ಸ್ವಲ್ಪ ಎಣ್ಣೆ ಅಥವಾ ಹಿಟ್ಟು ಎರಡು, ಎಣ್ಣೆ ಸ್ವಲ್ಪ ಹಿಟ್ಟು ಸ್ವಲ್ಪ ಹಾಕಿ ನಾವು ಇದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಇನ್ನೊಂದು ಲೇಯರ್ ಬೇಕು ಅಂದರೆ ಇನ್ನೊಂದು ಸಲ ಕೂಡ ಈ ಥರ ಫೋಲ್ಡ್ ಮಾಡಿಕೊಂಡು ಚಪಾತಿನ ಲಟ್ಸ್ಕೋಬಹುದು. ಎಣ್ಣೆ ಬೇಡ ಅಂದರೆ ಹಾಗೆ ಕೂಡ ಇದನ್ನು ಲಟ್ಸ್ಕೋಬಹುದು. ಫುಲ್ಕ ಮಾಡ್ತೀವಲ್ಲ ಆ ಥರ ಕೂಡ ಲಟ್ಸ್ಕೊಂಡು ಅದರಲ್ಲಿ ಕೂಡ ನಾವು ರೋಲ್ನ ಮಾಡ್ಕೋಬಹುದು. ನೋಡಿ, ನೀವು ಈ ಥರ ನಿಮಗೆ ರೌಂಡಾಗಿ ಲಟ್ಸ್ಕೊಳಕ್ಕೆ ಬರಲ್ಲ ಅಂದರೆ ನಾನು ಇನ್ನೊಂದು ಥರ ಮಾಡಿ ತೋರಿಸ್ತೀನಿ. ಆ ಥರ ಕೂಡ ನೀವು ಮಾಡಿ ರೌಂಡಾಗಿ ಲಟ್ಸ್ಕೋಬಹುದು. ನೋಡಿ, ಈ ಥರ ರೌಂಡಾಗಿ 2, 3, 4 ನಿಮಗೆ ಎಷ್ಟು ಬೇಕೋ ಅಷ್ಟು ಚಿಕ್ಕ ಚಿಕ್ಕದು ಉಳ್ಳೆನ ರೆಡಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ, ಜಾಸ್ತಿ ಏನು ಬೇಡ, ಸ್ವಲ್ಪ ಎಣ್ಣೆ ಹಚ್ಚಿ ಒಂದ್ರ ಮೇಲೆ ಒಂದಿಟ್ಟು ಇದು ಕೂಡ ಹಿಟ್ಟಲ್ಲಿ ಅದ್ಬಿಟ್ಟು ಲಟ್ಸ್ಕೋಬಹುದು. ನಿಮಗೆ ರೌಂಡಾಗಿ ಲಟ್ಸಕ್ಕೆ ಬರಲ್ಲ ಅಂದರೆ ಈ ಥರ ಕೂಡ ಮಾಡಬಹುದು. ನೋಡಿ, ಇದು ರೌಂಡಾಗಿ ಬರುತ್ತೆ. ನೋಡಿ, ಈಗ ರೋಲ್ಗೆ ಚಪಾತಿ ರೆಡಿ ಆಯಿತು.
ಈಗ ಬೇಯಿಸೋದನ್ನು ನೋಡ್ಕೊಳ್ಳೋಣ. ನಾನು ತವ ಮೇಲೆ ಹಾಕ್ತಾ ಇದ್ದೀನಿ. ನೋಡಿ, ಎಣ್ಣೆ ಇಲ್ಲದೆ ಕೂಡ ಬೇಯಿಸ್ಕೋಬೋದು, ಎಣ್ಣೆ ಸ್ವಲ್ಪ ಹಚ್ಚಿ ಕೂಡ ಬೇಯಿಸ್ಕೋಬೋದು. ನಾನು ಎಣ್ಣೆ ಇಲ್ಲದೇ ಬೇಯಿಸ್ಬಿಟ್ಟು ಸ್ವಲ್ಪ ಮೇಲೆ ನಾನು ಎಣ್ಣೆ ಹಚ್ತಾ ಇದ್ದೀನಿ. ನೋಡಿ, ಈಗ ರೋಲ್ಗೆ ಚಪಾತಿ ಕೂಡ ರೆಡಿ ಆಯಿತು. ನಾವು ಆಗಲೇ ಮಾಡಿ ಇಟ್ಕೊಂಡಿರೋ ಸ್ಟಫಿಂಗು ಹಾಕಿಬಿಟ್ಟು ಮಾಡಿದ್ರೆ ರುಚಿಕರವಾದ ವೆಜಿಟೇಬಲ್ ಪನ್ನೀರ್ ರೋಲು ರೆಡಿ ಆಯಿತು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸಿಗೆ ಹಾಕೋಕ್ಕಂತೂ ತುಂಬಾ ಈಸಿ ಇದು. ನೋಡಿ, ಎರಡು ಕಡೆ ಒಂದೊಂದು ಸಲ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ರೋಲು ರೆಡಿ ಆಯಿತು. ರೋಲ್ಗೆ ಹಾಕೋಕ್ಕೆ ಬಟರ್ ಪೇಪರ್ ಇರಲಿಲ್ಲ, ನಾನು ಇದು ಅಲ್ಯೂಮಿನಿಯಂ ಫಾಯಿಲಲ್ಲೇ ಮಾಡ್ತಾಯಿದ್ದೀನಿ. ನೋಡಿ, ರುಚಿಕರವಾದ ವೆಜಿಟೇಬಲ್ ಪನ್ನೀರ್ ರೋಲ್ ನೀವು ಕೂಡ ಟ್ರೈ ಮಾಡಿ. ಮಾಡೋದು ಸುಲಭ ಇದೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.